ಎಲ್ರಿಗೂ ನಮಸ್ಕಾರ. ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದೊಂದು ನಿಜವೂ ನೀವು ಕೇಳ್ತಾ ಇದ್ರೆ ನಿಮಗೆ ಒಂದು ವಿಚಿತ್ರ ಅನಿಸುತ್ತೆ. ಸತ್ತು ಮತ್ತೆ ಬದುಕದವ್ರ ಬಗ್ಗೆ ಕೇಳಿದ್ದೀವಿ. ಆದರೆ ಇಲ್ಲೊಂದು ನಡೆದಿರೋಂಥ ಘಟನೆ ನೀವು ಕೇಳಿಬಿಟ್ರೆ ಸತ್ತವರೇ ಮತ್ತೆ ಹೆಂಗೆ ಎದ್ದುಬಿಟ್ರು ಅನ್ನೋದನ್ನು ಯೋಚನೆ ಮಾಡ್ತೀರಿ. ಹೆಂಗೆ ಅಂತ ಹೇಳ್ತೀನಿ. ಎಸ್, ಇದು ಬಂದು ಒಂದು ವಿಚಿತ್ರವಾದ ಕತೆ ಅಂತ ಹೇಳ್ಬೋದು. ಯಾರು ನಂಬ್ತಾರೆ ಯಾರು ನಂಬಲ್ವೋ ಗೊತ್ತಿಲ್ಲ. ಗಂಡ ಹೆಂಡತಿ ಮಕ್ಕಳು ಫಾರಿನಲ್ಲಿ ಓದ್ತಾಯಿದ್ರು, US ಓದ್ತಾಯಿದ್ರು. ಇಬ್ಬರು ಮಕ್ಕಳು ಗಂಡ ಹೆಂಡತಿ ಇದ್ದಿದ್ದು ಆರಾಮಾಗಿ ಒಂದು ಸಂಸಾರ ನಡೀತಾ ಇತ್ತು. ಸೊ ಓದಿಸಿ ಮಕ್ಕಳಿಗೆ ಎಲ್ಲ ಫಾರಿನ್ಗೆ ಕಳಿಸ್ಕೊಟ್ಟಿದ್ರು. ಅವರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಸೊ 6 ತಿಂಗಳಿಗೆ ಒಂದು ಸತಿ ಮಕ್ಕಳು ಊರಿಗೆ ಬರೋವಂಥದ್ದು. ತಂದೆ ತುಂಬ ಫಿಟ್ಟಾಗಿದ್ದರು, ಯೋಗ ಮಾಡ್ತಾಯಿದ್ರು, ತುಂಬ ಫಿಟ್ಟಾಗಿದ್ದರು. ಅವರು ಆಫೀಸರ್ ಆಗಿದ್ದರು. ಒಬ್ಬರು ಆಫೀಸರು ರಿಟೈರ್ಡ್ ಆದಮೇಲೆ ಮನೆಯಲ್ಲೇ ಆರಾಮಾಗಿದ್ದರು. ಮಕ್ಕಳು ಅಲ್ಲಿಂದ 6 ತಿಂಗಳಿಗೆ ಒಂದು ಸತಿ ಬರೋರು ತಂದೆ ತಾಯಿನ ಮೀಟ್ ಮಾಡೋಕ್ಕೆ. ಹೀಗಿದ್ದಾಗ ಪ್ರತಿ 6 ತಿಂಗಳಿಗೆ ಒಂದು ಸತಿ ಬಂದಾಗ ತಂದೆನ ಮಾತಾಡಿಸ್ಕೊಂಡು, ಅದರಲ್ಲಿ ಒಬ್ಬ ಮಗ ಬಂದು ಡಾಕ್ಟರ್ ಅಮೆರಿಕದಲ್ಲಿದ್ದ, ಇನ್ನೊಬ್ಬನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದವನು ಒಬ್ಬನ ಮಗ. ಇಬ್ಬರು US ಇದ್ದರು. ಪ್ರತಿ ತಿಂಗಳು 6 ತಿಂಗಳಿಗೆ ಒಂದು ಸತಿ ಮನೆಗೆ ಬರ್ತಾಯಿದ್ರು. ಬಂದಾಗ ತಂದೆ ತಾಯಿಗೆ ಟ್ರಿಪ್ಗಳು ಕರ್ಕೊಂಡು ಹೋಗುವಂಥದ್ದು. ಸೊ ಫಾರಿನ್ಗೆ ಮತ್ತು ಅವರು US ಕರ್ಕೊಂಡೋಗಿ ಅಲ್ಲೊಂದು 6 ತಿಂಗಳು ಇಟ್ಕೊಂಡು ಮತ್ತೆ ಇಲ್ಲಿಗೆ ಭಾರತಕ್ಕೆ ವಾಪಸ್ ಕಳಿಸ್ಕೊಡೋದು. ಸೊ ಹೀಗೆ ಮಾಡ್ತಾಯಿದ್ದವರು. ಒಂದು ಸತಿ ಹೀಗೆ 6 ತಿಂಗಳಾಯಿತು. ಸೊ ಕಂಪ್ಲೀಟ್ ಆಯಿತು. ಊರುಗಳೆಲ್ಲ ಸುತ್ತಿದ್ರು ತಂದೆ ತಾಯಿಗಳು. ತುಂಬ ಖುಷಿ ಆಯಿತು. ಸೊ ಮಕ್ಕಳಿಗೆ ಹೆಣ್ಣು ನೋಡೋವಂಥದ್ದು, ಹೆಣ್ಣು ನೋಡಬೇಕಲ್ವ. ಸೊ ಅವಾಗ ಒಂದು ಸತಿ ಕರೆಸ್ಕೊಂಡ್ರಂತೆ. ಹೆಣ್ಣು ನೋಡ್ತಾ ಇದ್ದೀವಿ ನಿಮ್ಮಿಬ್ಬರಿಗೂ, ಬಂದು ನೋಡಿ ಒಂದು ಸತಿ ಇಬ್ಬರು ನೋಡ್ಕೊಂಡು ಹೋಗಿ ಅಂತ. ಸರಿ ಆಯ್ತಪ್ಪ, ನಾವಿಲ್ಲಿ ರಜಾ ಸಿಕ್ಕಲಿ ಬರ್ತೀವಿ, ರಜಾ ಸಿಕ್ಕಿದ್ಮೇಲೆ ಬರ್ತೀವಂತ. ಸರಿ ರಜಾ ಸಿಕ್ತು ಅಂತ ಹೇಳಿ ಕೆಲವು 1-2 ತಿಂಗಳ ನಂತರ ರಜಾ ತೊಗೊಂಡು ಬಂದರು. ಹೆಣ್ಣುಗಳು ನೋಡಿದ್ರು, ತುಂಬ ಇಷ್ಟ ಆಯಿತು. ಸರಿ ಏನು ಮಾಡೋದು ಇವಾಗ, ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಎಂಗೇಜ್ಮೆಂಟ್ ಕೂಡ ಮಾಡಿದ್ರಂತೆ. ಇಬ್ಬರು ಮಕ್ಕಳಿಗೂ, ಇಬ್ಬರು ಹುಡುಗಿರು ತುಂಬ ಇಷ್ಟ ಆದರು ಅವ್ರಿಗೆ. ಸೊ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಸೊ ಮದುವೆ ಯಾವಾಗ ಇಟ್ಕೊಳ್ಳೋಣ, ಬೇಡ ಒಂದು 6 ತಿಂಗಳು ಕಳೀಲಿ, ಈಗ ಎಂಗೇಜ್ಮೆಂಟ್ ಆಗಿದೆಯಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರಲಿ, ಹುಡುಗ ಹುಡುಗಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಆಮೇಲೆ ಬೇಕಾದ್ರೆ ಮದುವೆ ಮಾಡೋಣ ಹಾಗೆ ಹೇಗೆ ಅಂತ ಯೋಚನೆ ಮಾಡಿದ್ರು. ಸರಿ ಆಯಿತು. ಮತ್ತೆ ಇವರು ಫಾರಿನ್ಗೆ ವಾಪಸ್ ಹೋದರು. ಹೀಗಿದ್ದಾಗ ಒಂದು ಸತಿ ತಂದೆಗೆ ಇನ್ನೇನು ಮದುವೆ ಫಿಕ್ಸ್ ಆಯಿತು, ಎಲ್ಲ ಆಯಿತು. ತಂದೆ ಇದ್ದಕ್ಕಿದ್ದ ಹಾಗೆ ಹುಷಾರಿಲ್ಲ ಅಂತ ಒಂದು ಫೋನ್ ಬರುತ್ತೆ. ಸರಿ ಏನಾಯಿತು ಹುಷಾರಿಲ್ಲ ಅಂತ. ಸರಿ ಡಾಕ್ಟ್ರಿಗೆ ಹಾಸ್ಪಿಟ್ಲ್ ತೋರಿಸಲಿಲ್ಲ ಅಂತ ಫೋನಲ್ಲಿ ಮಾತುಕತೆ. ತಾಯಿ ಹೇಳಿದ್ರು ತಂದೆಗೆ ಹುಷಾರಿಲ್ಲ ಬರಬೇಕು ಅಂತ. ಇಲ್ಲಮ್ಮ ನಂಗೆ ಈ ಥರ ಇದೆ, ಸರಿ ಬರ್ತೀನಿ ಬೇಗ, ನಾನು ಹೇಳಿ ಬರ್ತೀನಿ ಅಂತ. ಸೊ ಎಮರ್ಜೆನ್ಸಿ ಒಂದು ವೀಸಾ ಅಂತ ಒಂದು ಸಿಗುತ್ತೆ, ಅದನ್ನು ತೊಗೊಂಡು ಮತ್ತೆ ಭಾರತಕ್ಕೆ ವಾಪಸ್ ಬಂದರು. ಅಪ್ಪ ಅವ್ರು ಹೇಳಿದ್ರು ತಂದೆ, ಬೇಗ ಮದುವೆ ಮಾಡಿಬಿಡೋಣಪ್ಪ, ಸುಮ್ಮನೆ ಜಾಸ್ತಿ ಗ್ಯಾಪ್ ಕೊಡೋದು ಬೇಡ, ಮದುವೆ ಮಾಡ್ಕೊಂಬಿಡಿ ಅಂತ. ಇಲ್ಲಪ್ಪ ತೊಂದರೆ ಇಲ್ಲ ಅಂತ. ಸರಿ ಅಪ್ಪನಿಗೆ ಸ್ವಲ್ಪ ಹುಷಾರಾಯಿತು. ಸೊ ಅಲ್ಲೇ ಇದ್ದರು. ಒಂದು ತಿಂಗಳು ಅಲ್ಲೇ ಕಳೆದ್ರು ತಂದೆ ಜೊತೆ. ಇಬ್ಬರು ಮಕ್ಕಳು ಬಂದರು, ರಜಾ ಹೇಳಿಬಿಟ್ಟು ಬಂದರು ಕಳೆದ್ರು, ಎಲ್ಲ ಆಯಿತು. ಅಪ್ಪ ಫಿಟ್ಟಾಗಿದ್ರು, ಬಟ್ ಜ್ವರ ಆಯಿತು ಅಷ್ಟೇ. ಬಟ್ ಆ ತಾಯಿಗೆ ಹೆದರಿಕೆ ಅಲ್ವ, ತಂದೆ ಅಂತಂದರೆ ಅವ್ರಿಗೊಂದು ಪ್ರೀತಿ. ಸೊ ಆಯ್ತು, ಅಲ್ಲಿಂದ ವಾಪಸ್ ಬಂದರು. ವಾಪಸ್ ಬಂದಾದಮೇಲೆ ಮತ್ತಿವರು ಮದುವೆನ ಫಿಕ್ಸ್ ಮಾಡಬೇಕಲ್ಲ, ಡೇಟ್ ಫಿಕ್ಸ್ ಮಾಡಬೇಕು. ಏನು ಮಾಡೋಣ, ಫಿಕ್ಸ್ ಮಾಡಿಬಿಡೋದಾ ಅಂತ. ಸರಿ ಮಾಡೋಣಪ್ಪ, ಫಿಕ್ಸ್ ಮಾಡಿಬಿಡೋಣ ಬಿಡಿ ಹಾಗಾದರೆ ಅಂತ ಹೇಳಿ ಒಂದು ಮದುವೆ ಡೇಟ್ನ ಫಿಕ್ಸ್ ಮಾಡ್ತಾರೆ. 3 ತಿಂಗಳದ ನಂತರ ಅವರು ಏನು ವಾಪಸ್ ಹೋಗಿದ್ರು, ಅಮೇರಿಕಾಗೆ ವಾಪಸ್ ಹೋದರು. ಅದಾದ ನಂತರ ಒಂದು 2 ತಿಂಗಳಾದ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಸರಿ ಮದುವೆ ಆಗಬೇಕು, ಮದುವೆ ಆಗಿಬಿಡೋಣ ಅಂತ. ಸೊ ಹೀಗಿದ್ದಾಗ ಒಂದೇ ಇದೇ ಥರ ಪ್ರೀತಿ ವಿಶ್ವಾಸ ಇತ್ತು. ಪ್ರತಿದಿನ ತಂದೆ ತಾಯಿಗೆ ಫೋನ್ ಮಾಡೋವಂಥದ್ದು, ಆರೋಗ್ಯ ವಿಚಾರಿಸೋವಂಥದ್ದು. ಸೊ ಮಗನಿಗೆ ನಿನಗೇನು ಬೇಕು ಹೇಳು, ಕಳಿಸ್ಕೊಡ್ತೀನಿ ನಾನು ಅಂತ ಹೇಳೋದು. ಸೊ ಇಂಥದ್ದೆಲ್ಲ ಮಾತುಕತೆಗಳಲ್ಲಿ ನಡೀತಾ ಇತ್ತು. ಒಂದು ಸತೆ ತಂದೆ ಮದುವೆ ಫಿಕ್ಸ್ ಎಲ್ಲ ಆದಮೇಲೆ ತಂದೆ ರೂಮ್ ಒಳಗಡೆ ಮಲಗಿದ್ರು. ಇದ್ದಕ್ಕಿದ್ದ ಹಾಗೆ ಮಲಗದವರು ಸೊ ಬೆಳಗ್ಗೆ ಎದ್ದು ತಾಯಿ ಬಂದು, ಏನು ಇವರು ಬೆಳಗ್ಗೆ ವಾಕ್ ಹೋಗ್ತಿದ್ರಲ್ಲ, ವಾಕ್ ಹೋಗಿಲ್ಲ ಇನ್ನೂ, ಯಾಕೆ ಹೋಗಿಲ್ಲ ವಾಕು, ಏನಾಗಿರ್ಬೋದು, ಯಾಕೆ ಮಲಗಿದಾರಲ್ಲ ಇವತ್ತು, ಹೋಗ್ಲಿ ಬಿಡಿ, ಏನೋ ಸುಸ್ತಾಗಿರ್ಬೋದು, ನೈಟು TV ನೋಡ್ತಾ ಇದ್ರಲ್ವ ನೈಟೆಲ್ಲ, ಮ್ಯಾಚು ಏನೋ ನೋಡ್ಕೊಂಡು ಕೂತ್ಕೊಂಡ್ರು. ಸೊ ಲೇಟಾಗಿರ್ಬೋದು ಮಲ್ಕೊಳ್ಳೋದು, ಕ್ರಿಕೆಟ್ ಮ್ಯಾಚನ್ನು ನಡೀತಾ ಇತ್ತು, ನೈಟೆಲ್ಲ 11-12 ಗಂಟೆ ನೋಡಿರ್ತಾರೆ. ಸೊ ಮಲಗಿರ್ಬೋದು ಅಂತ. ಸೊ ತಾಯಿ ಅಡುಗೆ ಮಾಡಿದ್ರು, ಎಲ್ಲ ಆಯಿತು. ಸರಿ ಅಡುಗೆ ಮಾಡಿದ್ರು, ಟಿಫನ್ ರೆಡಿ ಮಾಡಿದ್ರು. ಸೊ ಎಬ್ಬಿಸ್ಬೇಕಲ್ಲ ಯಜಮಾನ್ರು ಅಂತ ಹೋದರು. ಎಬ್ಸಿದ್ರು, ಏಳಲೇ ಇಲ್ಲ ಗಂಡ. ನೋಡಿದ್ರೆ ಉಸಿರು ಇಲ್ಲ, ನಿಂತು ಹೋಗ್ಬಿಟ್ಟಿದೆ. ಸೊ ಇವರು ಇಮಿಡಿಯೇಟಾಗಿ ಫೋನ್ ಮಾಡಿ ಮಕ್ಕಳಿಗೆ ಹೇಳಿದ್ರು, ನಿಮ್ಮ ತಂದೆ ಹೋಗ್ಬಿಟ್ರು ಕಣೋ, ಬೇಗ ಬರ್ರಿ, ಹಿಂಗಾಗ್ಬಿಟ್ಟಿದೆ, ರಾತ್ರಿ ಮಲಗಿದವ್ರು ಹೇಳಲಿಲ್ಲ. ಸೊ ಅವ್ರ ನೆಂಟರಿಗೆ ಇವ್ರಿಗೆಲ್ಲ ಕರೆದ್ರು, ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು. ಸೊ ಡಾಕ್ಟ್ರು ಕೂಡ ಕರೆಸಿದ್ರು. ಡಾಕ್ಟ್ರು ಚೆಕ್ ಮಾಡಿದ್ರು, ಹಿ ಈಸ್ ನೋ ಮೋರ್ ಅಂದ್ಬಿಟ್ರು. ಇಲ್ಲ ಅವ್ರು ಉಳಿದಿಲ್ಲ ಅಂತ ಹೇಳಿದ್ರು. ಏನಿದು ಹಿಂಗಾಗೋಯ್ತಲ್ಲ, ಇದ್ದಕ್ಕಿದ್ದಂಗೆ ಆರೋಗ್ಯ ಇದ್ದರೂ ಏನೂ ಆಗಿಲ್ಲ, ಜಸ್ಟ್ ಬರೀ ಹುಷಾರಾಗಿರಲಿಲ್ಲ, ಯಾಕೆ ಹಿಂಗಾಯಿತು ಅಂತ ಹೇಳಿ ಅವರು. ಸೊ ಅವ್ರ ತಂದೆ ಪ್ರತಿದಿನ, ಈಗ ಎಲ್ಲರೂ ಅಷ್ಟೇ, ನಾವು ಪ್ರತಿದಿನ ನಾವು ಮಲ್ಕೋಬೇಕಾದ್ರೆ ಪಕ್ಕದಲ್ಲಿ ಒಂದು ನೀರು ಇಟ್ಕೊಂಡು ಮಲ್ಕೊಳ್ತೀವಿ. ನೀರು ಕುಡಿಬೇಕಲ್ವ, ಜಾಸ್ತಿ ಬಾಯಾಡಿಕೆ ಆಯಿತು ಅಂದರೆ ಅಡುಗೆ ಮನೆಗೆ ಹೋಗಬೇಕಿದ್ಬೇಕು. ಕೆಲವರು ಬಾಟ್ಲಲ್ಲಿ ನೀರಲ್ಲೇ ಇಟ್ಕೊಂಡಿರ್ತಾರೆ, ಕೆಲವರು ರೂಮ್ ಒಳಗಡೆ ಫ್ರಿಡ್ಜ್ ಇರುತ್ತೆ, ಇನ್ನು ಕೆಲವರು ಚಂಬ ಒಳಗಡೆ ಅಲ್ಲೇ ಇಟ್ಕೊಂಡಿರ್ತಾರೆ. ಎಲ್ಲೋ ಮೇಕಪ್ ರೂಮು, ಎಲ್ಲೋ ಒಂದು ಕನ್ನಡಿ ಹತ್ರನ ಅಲ್ಲೇ ಇಟ್ಟು ಮಲ್ಕೊಳ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ನೀರು ಇಟ್ಕೊಳ್ತಾರೆ. ವಯಸ್ಸಾದವರು, ಸ್ಪೆಷಲಿ ವಯಸ್ಸಾದವರು ಇಟ್ಕೊಳ್ತಾರೆ ನೀರನ್ನ. ಸೊ ಹೀಗಾಗಿ ಅವರು ಕೂಡ ಒಂದು ನೀರು ಇಟ್ಕೊಂಡು ಮಲ್ಕೊಳ್ತಾಯಿದ್ರು ಪ್ರತಿದಿನ ತಂದೆ. ಸೊ ಎಲ್ಲ ಆಯಿತು. ಮಕ್ಕಳಿಗೆ ಬರೋಕ್ಕೆ ಬೇಗ ಆಗಲಿಲ್ಲ. ಸೊ ಇನ್ನು 3 ದಿವಸ ಬೇಕು, 3 ದಿವಸ ತೊಗೊಳುತ್ತೆ. ಟಿಕೆಟ್ ಬುಕ್ ಆಗಿದೆ, ಬಟ್ ನನಗೆ 3 ದಿವಸ ಆಗುತ್ತೆ ನಾವು ಬರೋದು ಅಲ್ಲಿಗೆ,
ಇಮಿಡಿಯೇಟಾಗಿ ನಮ್ಗೆ ರಜಾ ಸ್ಯಾಂಕ್ಷನ್ ಇಲ್ಲ, ಆದರೂ ಸಹ ನಾವು ಇಂಡಿಯಾಗೆ ಬರಬೇಕಲ್ಲ, ಟಿಕೆಟ್ ಇಲ್ಲ. ಸೊ ಹಿಂಗಾಗಿ 3 ದಿವಸ. ಸೊ ಬಾಡಿ ಹಿಂಗೆ ಇಟ್ಕೊಂಡಿರ್ಬೇಕಲ್ಲ, ಏನು ಮಾಡ್ತೀರಿ ಈಗ, ಬಾಡಿ ಇಟ್ಕೊಂಡಿರ್ಬೇಕಲ್ಲ, 3 ದಿವಸ ಆಗುತ್ತೆ ಅಂತ ಇದ್ರಂತ. ಸೊ ನೋಡಿ ಏನಾದರೂ ಹೇಗಾರು ಮಾಡಿ ಎಮರ್ಜೆನ್ಸಿ ಏನಾದರೂ ನೋಡಿ ಟ್ರೈ ಮಾಡಿ, ಫ್ಲೈಟಿಗೆ ಇಂಡಿಯಾಗೆ ಬರೋಕ್ಕೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ ಅಂದರು. ಸರಿ ಆಯಿತು. 2 ದಿವಸದ ನಂತರ ಹೆಂಗೋ ಪ್ರಯತ್ನ ಮಾಡಿ ಬಂದರು ಮಕ್ಕಳು. ಸೊ ಎಲ್ಲ ಆಯಿತು, ಮಾತುಕತೆ ಆಯಿತು, ಅಳುವು, ನೆಂಟರು ಬಂದರು, ಇನ್ನೊಂದಿಬ್ಬರು ಬರಬೇಕಾಯ್ತು ಊರಿಂದ. ಸೊ ಅವ್ರಿಗೋಸ್ಕರ ಕಾಯ್ದರು, ಎಲ್ಲ ಬಂದರು. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಇದ್ದಕ್ಕಿದ್ದಂಗೆ. ಸೊ ತಾಯಿ ಹೇಳಿದ್ರು, ಏನಿಲ್ಲ ಕಣೋ, ಊಟ ಮಾಡಿದ್ರು, ನೈಟೆಲ್ಲ ಕ್ರಿಕೆಟ್ ನೋಡ್ತಾಯಿದ್ರು ನೈಟು. ಯಾಕೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹಿಂಗಾಗೋಗ್ಬಿಡ್ತು. ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಎದ್ದು ನೋಡ್ತೀನಿ, ಹೇಳಿಲ್ಲ ನಾನೇನು ಬೆಳಿಗ್ಗೆ ಟಿ ವಿ ನೋಡ್ತಾ ಇದ್ರಲ್ಲ ನೈಟೆಲ್ಲ, ಅದಕ್ಕಾಗಿ ಹಿಂಗಾಗಿ ಸ್ವಲ್ಪ ಹೊತ್ತಾಗಿ ಮಲಗಿದ್ದಾರಾ, ಅದಕ್ಕೆ ಮಲಗಿದ್ದಾರೆ, ರಾತ್ರಿ ಸುಸ್ತಾಗಿರ್ಬೇಕು, ಅದಕ್ಕೆ ಮಲಗಿರ್ಬೋದು ಅಂತ ನಾನು ತಿಳ್ಕೊಂಡೆ ಅಂತ ಹೇಳಿದ್ರು. ಏನು 60 ವಯಸ್ಸಾಗಿತ್ತು ಅವ್ರ ತಂದೆಗೆ ಅಷ್ಟೇ. ಸರಿ ಏನು ಮಾಡೋದೀಗ, ಸರಿ ಆಯಿತು, ಎಲ್ಲ ವ್ಯಾನ್ ಬುಕ್ ಮಾಡಿದ್ರು, ಹೂವುಗಳನ್ನ ತರಿಸಿದ್ರು, ಏನೇನೆಲ್ಲ ಕಾರ್ಯಗಳು ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿದ್ರು, ವ್ಯಾನ್ ಕೂಡ ತರಿಸಿದ್ರು. ಸೊ ಇಲ್ಲಿಂದ ತೊಗೊಂಡು ಹೋಗಬೇಕಲ್ಲ, ಸೂಡಾಗಿ ತೊಗೊಂಡು ಹೋಗಬೇಕು. ಸರಿ ಆಯಿತು, ಎಲ್ಲ ಆಯಿತು, ನಡೀರಿ ಅಂತ. ಅವರು ಪಾಪ ತುಂಬ ತಾಯಿ ಅಳ್ತಾಯಿದ್ರು ತಾಯಿ, ಏನು ಹಿಂಗಾಗೋಯ್ತಲ್ಲ ಅಂಥೇಳಿ. ತಾಯಿಗೆ ಸಮಾಧಾನ ಮಾಡಿ ಮಕ್ಕಳು ಎಲ್ಲ ಮಾಡಿದ್ರು. ಸರಿ ಇನ್ನೇನು ತಂದೆಗೆ ತೊಗೊಂಡು ಹೋಗಬೇಕು. ಸರಿ ಆಯಿತು, ವ್ಯಾನಲ್ಲಿ ಎಲ್ಲ ತೊಗೊಂಡ್ರು, ಕಟ್ಬಿಟ್ಟು ವ್ಯಾನಲ್ಲಿ ಮಲಗಿಸಿ ಅಲ್ಲಿಂದ ಶವಗಾರಕ್ಕೆ ತೊಗೊಂಡು ಹೋದರು, ಸುಡಿಯೋವಂಥ ಜಾಗದಲ್ಲಿ ತೊಗೊಂಡು ಹೋದ ನಂತರ ಇವರು ತಾಯಿ ಮನೆಯೊಳಗಡೆ ಯಾರಿದ್ರು, ತಾಯಿ ಒಳಗಡೆ, ಅವರು ಮನೆ ಒಳಗಡೆ ಇದ್ದರು. ಸೊ ನಾನು ಬರ್ತೀನಿ. ಸರ್ ತಾಯಿಗೆ ಹೇಳಿದ್ರು, ಬೇಡಮ್ಮ ನೀನು ಯಾಕೆ ಬರೋಕ್ಕೆ ಹೋಗ್ತೀಯಾ, ಅದೆಲ್ಲ ನೋಡೋಕ್ಕಾಗಲ್ಲ ನೀನು. ಇಲ್ಲ ನಾನು ಬರ್ತೀನಿ, ನನ್ನ ಗಂಡ ಹಾಗೆ ಹಿಂಗೆ ಅಂತ ಪ್ರೀತಿಯಿಂದ ತುಂಬ ಅಳಕ್ಕೆ ಶುರು ಮಾಡಿದ್ರು. ಸರಿ ಅವ್ರನ್ನೂ ಕೂಡ ತಾಯಿನೂ ಕರ್ಕೊಂಡು ಹೋಗಲೇಬೇಕಲ್ವ. ಸರಿ ಕರ್ಕೊಂಡು ಹೋದರು. ಅವ್ರ ಮನೆಯೊಳಗಡೆ ಚಿಕ್ಕಮ್ಮ ಇದ್ದರು, ಅವ್ರ ಚಿಕ್ಕಮ್ಮ, ಯಾರು ಹುಡುಗರ ಚಿಕ್ಕಮ್ಮ ಮನೆಯಲ್ಲಿದ್ದರು. ಸರ್ ನಾವು ಹೋಗ್ತೀವಿ, ನೀವು ಇಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ನೀವು ಎಲ್ಲ ಕ್ಲೀನ್ ಮಾಡಬೇಕಲ್ವ, ಯಾಕಂದರೆ ಶವ ತೊಗೊಂಡು ಹೋದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಸರಿ ಆಯ್ತಂತೆಲ್ಲ ಕಸ ಗುಡಿಸಿದ್ರು, ಎಲ್ಲ ಮಾಡ್ತಾಯಿದ್ರು. ಹೊರಗಡೆದು ಹೂವುಗಳು ಬಿದ್ದಿತ್ತು, ಅದು ಇದು ನೆಂಟರು ಚಪ್ಪಲಿಗಳು ಆ ಕಡೆ ಈ ಕಡೆ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ. ಸೊ ಇವ್ರ ರೂಮ್ಗೆ ಹೋದರು, ಯಾರೋ ಇವರು ಮಲಗದಂಥ ರೂಮ್ಗೆ ಹೋದರು. ಅಲ್ಲಿ ಹಾಸಿಗೆನೆಲ್ಲ ಕ್ಲೀನ್ ಮಾಡಿ ಜಾಡಿಸಿ ಬೆಡ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡಿ. ಸೊ ಅಲ್ಲಿ ಏನೋ ನೀರು ತುಂಬಿಸಿಟ್ಟಿದ್ರು ಒಂದು ಚಂಬ ಮೇಲಿಂದ ಇವರು ಏನಿದು ಚಂಬು, ಸರಿ ಆಯಿತು, ಅದರ ಮೇಲೆಗೆ ಮುಚ್ಚಳನ ತೆಗೆದುಬಿಟ್ಟು ನೀರನ್ನ ತೊಗೊಂಡು ಹೋಗಿ ತುಳಸಿ ಗಿಡಕ್ಕೆ ಹಾಕ್ಬಿಡ್ತಾರೆ. ಇಲ್ಲಿ ಶವಗಾರಕ್ಕೆ ಏನು ತೊಗೊಂಡು ಹೋಗಿದ್ರು, ಇನ್ನು ಸೌದೆಗಳೆಲ್ಲ ಇಟ್ಟು ಇವ್ರನ್ನ ಮಲಗಿಸಿ ಇನ್ನೇನು ಸೌದೆಗಳೆಲ್ಲ ಹಾಕಿ ಇನ್ನೇನು ಸುಡಬೇಕು, ಬೆಂಕಿ ಹಚ್ಚಬೇಕು, ಅಲ್ಲಿ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಯಾರು ಸತ್ತವರು ಇದ್ದಕ್ಕಿದ್ದ ಹಾಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಹೆಂಗೆ ಸಾಧ್ಯ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಎಸ್, ಇಲ್ಲಿದೆ ನೋಡಿ. ಏನಪ್ಪ ಅಂದ್ರೆ ಆ ರಹಸ್ಯ ಒಂದು, ರಾತ್ರಿ ಹೊತ್ತು ನೀರಡಿಕೆ ಆಗುತ್ತೆ ಕೆಲವ್ರಿಗೆ, ನೀರಡಿಕೆ ಆದಾಗ ನಾವು ನೀರು ಕುಡಿಬೇಕು ಖಂಡಿತ. ಯಾಕಪ್ಪ ಅಂದರೆ ದಾವರೆ ಆದಾಗ ನಾವು ಹಾಗೆ ಮಲಗಬಾರದಂತೆ. ಈಗ ಈ ಕತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಂದಿದೆ, ಒಂದು ಆಶ್ಚರ್ಯವಾದ ವಿಚಾರ ಒಂದಿಲ್ಲ ಇದರಲ್ಲಿದೆ. ಏನು ಅಂದರೆ, ಇವ್ರ ತಂದೆ ಅಲ್ಲಿ ಏನು ಸುಡಕ್ಕೆ ಹೋಗಿದ್ರು, ಆಗ ಸಡನ್ನಾಗಿ ಎದ್ದು ಕೂತ್ಕೊಂಡ್ಬಿಟ್ರಂತೆ. ಏನಿದು ಆಶ್ಚರ್ಯ, ಎಲ್ಲ ಹೆದರ್ಕೊಂಡು ಕೆಲವ್ರು ಓಡೋದ್ರು, ಕೆಲವ್ರು ಎದೆ ಕೂತ್ಕೊಂಡ್ಬಿಟ್ರು. ತಾಯಿ ಏನಿದು ವಿಚಿತ್ರ ಅಂದ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗೋಯ್ತು. ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು, ಮಕ್ಕಳು ಅಳಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಏನಾಯಿತು, ನೀವು ಹೆಂಗೆ ಸಾಧ್ಯ ಇದು ಅಂತ. ಸೊ ಎಲ್ಲಗಳು ಮಾತಾಡಿದ್ರು. ಅಲ್ಲಿ ಬಂದಂಥ ಗುರುಗಳು ಅಷ್ಟೇ, ಇದು ನಾವು ಇನ್ನೋರ್ಗೂ ಇಂಥ ವಿಚಾರನೇ ನೋಡಿರಲ್ಲ, ಈ ಥರದ್ದು ಆಗಿರೋ ಒಂದು ಘಟನೆನೇ ಗೊತ್ತಿರಲಿಲ್ಲ ನಮಗೆ, ಹೆಂಗಾಯ್ತು ಇದು, ಹೆಂಗೆ ಸಾಧ್ಯ, ಹೆಂಗೆದ್ದರೆ ನೀವು ಏನಾಯಿತು ಅಂತ. ಸರಿ ಇದೆಲ್ಲ ನಾನು ಇಲ್ಲಿ ಹೇಳಲ್ಲ, ಇವಾಗ ನನಗೆ ಗೊತ್ತಿಲ್ಲ, ನಾನು ಏನು ನಡೀತು ಅಂತ ನನಗೆ ಗೊತ್ತಿಲ್ಲ, ನಿಮ್ಗೊಂದು ವಿಚಾರ ಹೇಳ್ತೀನಿ. ಸರಿ ಬನ್ನಿ. ಸರಿ ಇವರಿಗೆಲ್ಲ ಬಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ಟು ಮತ್ತೆ ಅಲ್ಲಿ ಅವ್ರದ್ದು ಶರ್ಟ್ ಗಿಟ್ಟು ಇವ್ರದ್ದೆಲ್ಲ ಬಿಚ್ಕೊಟ್ಟು ಹಾಕಿ ಇವ್ರಿಗೆ ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಕರ್ಕೊಂಡು ಹೋದ್ಮೇಲೆ ತಂದೆ ಹೇಳಿದಂಥ ಒಂದು ವಿಚಾರ ಕೇಳಿ ಎಲ್ಲರೂ ಕೂಡ ಶಾಕ್ ಆಗೋಗ್ಬಿಡ್ತಾರೆ. ಏನು ಅಂದರೆ, ರಾತ್ರಿ ಹೊತ್ತು ನಾನು ಕ್ರಿಕೆಟ್ ನೋಡಿ ಮಲ್ಕೊಂಡೆ, ಸ್ವಲ್ಪ ಹೊತ್ತು ಮಲ್ಕೊಂಡ್ಮೇಲೆ ನಂಗೆ ತುಂಬ ಸುಸ್ತಾಗಿತ್ತು, ಮಲಗಿದ್ದೆ, ನೀರು ಕುಡಿಬೇಕನ್ನಿಸ್ತು. ಸರಿ ಎದ್ದು ಹೋಗ್ಬಿಟ್ಟು ನಾನು ನೀರು ಕುಡಿಯೋಕ್ಕಂತ ಹೋದೆ. ಬಟ್ ಏನಂತ ಆಯಿತು ಅಂತ ಗೊತ್ತಾಗಲಿ, ಬಟ್ ನನಗೆ ಎಚ್ಚರ ಆಗಲಿಲ್ಲ. ಆವಾಗ ನನಗೆ ಗೊತ್ತಾಯಿತು ನಾನು ಸತ್ತೋಗಿದ್ದೇನೆ ಅಂತ. ನೀವೆಲ್ಲ ಹೇಳಿದ್ಮೇಲೆ ನನಗೆ ಗೊತ್ತಾಗಲ್ಲ. ಬಟ್ ವಿಚಾರ ಏನು ಅಂದರೆ, ತಾವರೆ ಏನು ಇವಾಗ ನಮಗೆ ನೀರಡಿಕೆ ಆಗುತ್ತೆ, ಆ ಟೈಮಲ್ಲಿ ನಾವು ಎದ್ದು ನೀರು ಕುಡಿಬೇಕಂತೆ. ಏನಾಗಿದೆ ಅಂದರೆ, ಇವರ ಆತ್ಮ ರಾತ್ರಿ ಹೊತ್ತು ನೀರು ಕುಡಿಯೋಕ್ಕೆ ಹೋಗಿದೆ. ಅಂದರೆ ಇವರು ಹೇಳ್ಬೇಕು, ನಾನು ಎದ್ದು ಹೋಗಿ ಅವ್ರಿಗೆ ಅನಿಸಿರೋಂಥದ್ದು, ಅವ್ರಿಗೆ ಅನಿಸಿತ್ತಂತೆ ನಾನು ಹೋಗಿ ನೀರು ಕುಡಿತಾ ಇದ್ದೀನಿ ಅಂತ. ಅವ್ರ ಆತ್ಮ ಒಂದೇ ಹೋಗಿ ನೀರು ಕುಡಿಯೋಕ್ಕೆ ಹೋಗಿದೆ. ನೀರು ಕುಡಿಯೋಕ್ಕೆ ಹೋದಾಗ ಮುಚ್ಚಳ ಇದೆಯಲ್ವ, ಮುಚ್ಚಳನ ಮುಚ್ಚಿಬಿಟ್ಟಿದ್ದಾರೆ. ಆ ನೀರೊಳಗಡೆ ಅವ್ರ ಆತ್ಮ ಇತ್ತಂತೆ, ಅಲ್ಲಿ ಹೋಗಿ ಸೇರ್ಕೊಂಡಿತ್ತಂತೆ. ಇವರು ಬೆಳಿಗ್ಗೆ ಹೊತ್ತು ಇವ್ರ ಚಿಕ್ಕಮ್ಮ ಏನು ಬೆಳಿಗ್ಗೆ ಕ್ಲೀನ್ ಮಾಡಬೇಕಾದ್ರೆ ಚಂಬ ಮೇಲೆ ಇರುವ ಮುಚ್ಚಳವನ್ನು ತೆಗೆದ್ರು, ಆ ಆತ್ಮ ಅದರೊಳಗಿತ್ತಂತೆ. ಯಾಕಂದರೆ ನೀರಡಿಕೆ ಆದಾಗ ಹೋಗಿ ನೀರು ಕುಡಿದು ಬಿಡ್ಬೇಕು ರಾತ್ರಿ ಹೊತ್ತು, ಅದು ಯಾರೇ ಆಗಿರಲಿ, ನೀರಡಿಕೆ ಆದಾಗ ಹೋಗಿ ನೀರು ಕುಡಿಬೇಕು. ಇಲ್ಲ ಅಂದರೆ ನೋಡಿ, ಈ ಥರದೊಂದು ನಡೆದಿರೋಂಥ ಒಂದು ಘಟನೆ. ಎಸ್, ಸತ್ಯ ಇದು. ನಂಬಿ ಬಿಟ್ಟರೆ ಬಿಡಿ, ಆ ಪ್ರಾಣ ಅದರಲ್ಲಿ ಹೋಗಿ ಕೂತ್ಕೊಂಡಿತ್ತಂತೆ ನೀರೊಳಗಡೆ. ಅದು ಯಾವಾಗ ಅವರು ಮುಚ್ಚಳ ತೆಗೆದು ನೀರು ಹಾಕ್ಬಿಟ್ರು, ಆವಾಗ ಅವ್ರಿಗೆ ಅಲ್ಲಿ ನೀರು ಕುಡಿದಿರ್ತಾರೆ. ಅವ್ರು ಎದ್ದ ತಕ್ಷಣ ಸೌದೆಯಲ್ಲಿ ಏನು ಅವ್ರನ್ನ ಸುಡಾಕಿಟ್ಟಿದ್ರು, ಅವ್ರು ಎದ್ದಾಗ ನೀರನ್ನ ನುಂಗೋದ್ರಂತೆ. ಅಂದರೆ ಅವ್ರ ಆತ್ಮ ನೀರು ಕುಡಿಯೋಕ್ಕೆ ಹೋಗಿತ್ತು. ಅದಕ್ಕೆ ನಮಗೆ ನೀರಡಿಕೆ ಆದಾಗ ರಾತ್ರಿ ಹೊತ್ತು ನಾವು ಹೋಗಿ ನೀರು ಕುಡಿಬೇಕು. ಸೊ ಇವ್ರ ತಂದೆ ಹೇಳಿರೋಂಥ ಕತೆ, ಇದು ನಡೆದಿರೋಂಥ ಘಟನೆ. ಎಸ್, ಸತ್ಯ.
ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದು ನಡೆದಿರೋಂಥ ಘಟನೆ. ಯಾರು ನಂಬ್ತಾರೆ ಯಾರು ನಂಬರಲ್ಲೋ ಗೊತ್ತಿಲ್ಲ, ಬಟ್ ಇದು ನಡೆದಿರುವಂಥ ಘಟನೆ ನಿಜವಾಗ್ಲೂ ಇದು ಎಲ್ಲರೂ ಕೂಡ ಆಶ್ಚರ್ಯವಾದರೂ ಊರೇ ಆಶ್ಚರ್ಯವಾಗೋಯ್ತು. ಸೊ ಪ್ರತಿದಿನ ಎಲ್ಲರೂ ಅಷ್ಟು ಎಷ್ಟೋ ಜನ ಇವಾಗಲೂ ನೀವು ನೋಡ್ತಾ ಇರ್ಬೋದು, ಎಷ್ಟೋ ಜನ ನೀರಿಟ್ಕೊಂಡು ಮಲಗ್ತಾರೆ ಪಕ್ಕದಲ್ಲಿ. ನೀರಡಿಕೆ ಆದಾಗ ದಯವಿಟ್ಟು ಕುಡಿದು ಬಿಡಬೇಕು. ನೀರೆದ್ದು ನೀರಿಗೆ ಮಾತ್ರ ಇಲ್ಲ ಅನ್ನಕ್ಕೆ ಹೋಗ್ಬಾರ್ದು. ನೀರಿಗಿರುವಂಥ ಒಂದು ಶಕ್ತಿ ಯಾವುದರಲ್ಲೂ ಇಲ್ಲ. ಸಾಯೋ ಟೈಮ್ಗೆ ಮನುಷ್ಯನಿಗೆ ನೀರು ಹಾಕ್ತಾರೆ, ಬದುಕಬೇಕಂದ್ರೆ ನೀರು ಹಾಕ್ತಾರೆ. ಸುಸ್ತಾದವನು ನೀರು ಕುಡಿತಾನೆ. ನೀರಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀರು ಅನ್ನೋದೇ ಹಾಗೆ, ನೀರೇ ಒಂದು ಪ್ರಾಣ ಇದ್ದಂಗೆ. ನೀರು ಪ್ರಾಣವನ್ನು ಉಳಿಸುತ್ತೆ. ನಿಜವಾಗ್ಲೂ ಇದು ನಡೆದಿರೋಂಥ ಘಟನೆ ನಾ ಹೇಳಿದ್ದೀನಿ. ಎಸ್, ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಮತ್ತು ಹೀಗೆ ಇನ್ನೊಂದು ಸತ್ಯ ಘಟನೆನ ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೀನಿ. ಇವತ್ತು ಯಾರ್ಯಾರು ನೋಡಿದ್ರೋ ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.